ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಆದರ್ಶಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯದ ಬಗ್ಗೆ, ನ್ಯೂಮರಾಲಜಿ ಬಗ್ಗೆ, ನಮ್ಮ ಫ್ಯೂಚರ್, ಪಾಸ್ಟ್ ಮತ್ತು ಪ್ರೆಸೆಂಟ್ ಬಗ್ಗೆ ಬಹಳ ಅಕ್ಯುರೇಟ್ ಆಗಿ ಹೇಳುವಂತಹ ಪಂಡಿತ್ ದಿನೇಶ್ ಗುರುಗಳು ನಮ್ಮೊಟ್ಟಿಗೆ ಇದ್ದಾರೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಗುರುಗಳಿಗೆ. ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಗಳೇ. ಹಾಗೆ 11ನೇ ತಾರೀಕು ಎಷ್ಟೊಂದು ಜನಕ್ಕೆ ಜ್ಯೋತಿಷ್ಯ ಕಲಿಬೇಕು ಅನ್ನುವಂಥ ಬಹಳ ಆಸೆ ಇರುತ್ತೆ. ಹೇಗೆ ಕಲಿಯೋದು, ಎಲ್ಲಿ ಹೋಗಿ ಕಲಿಯೋದು ಅನ್ನೋರಿಗೆ ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ ಗುರುಗಳು. ಹೌದು, ಏನಿದೆ 11ನೇ ತಾರೀಕು ಏನಿದೆ, ನೀವು ಜ್ಯೋತಿಷ್ಯವನ್ನು ಕಲಿಬಹುದು. ಸೊ ಏನೆಲ್ಲ ಹೇಳ್ಕೊಡ್ತಾರೆ, ಇದರಲ್ಲಿ ಏನೆಲ್ಲ ಮಾಹಿತಿ ನೀಡ್ತಾರೆ ಅನ್ನೋದನ್ನು ಗುರುಗಳೇ ಖುದ್ದಾಗಿ ಈ ಶನಿವಾರ ಮಾಹಿತಿಯನ್ನು ನೀಡ್ತಾರೆ. ಅದು ಫ್ರೀ ಕ್ಲಾಸಸ್ನಲ್ಲಿ. ಸೊ ಅದಕ್ಕೂ ಕೂಡ ತಾವು ಭಾಗಿಯಾಗಬಹುದು ಅಂತ ಹೇಳ್ತಾ, ಸೊ ಗುರುಗಳೇ, ಫಸ್ಟ್ ಆಫ್ ಆಲ್ ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತಿನ ದಿನದ ವಿಶೇಷ ಇಂದ ಸ್ಟಾರ್ಟ್ ಮಾಡೋದಾದರೆ ಏನು ಹೇಳ್ತೀರಿ? ಆಲ್ರೆಡಿ ನಮ್ಮ ಶ್ರಾವಣ ಮಾಸ ಶುರುವಾಗಿದೆ. ಇವತ್ತು ರಾಯರ ವಾರ, ಸಾಯಿಬಾಬಾ ಎಲ್ಲ ದೇವಸ್ಥಾನಗಳು, ಸಾಯಿಬಾಬಾ ದೇವಸ್ಥಾನಗಳು, ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಎಲ್ಲ ವಿಜೃಂಭಿಸ್ತಾ ಇದೆ. ಪ್ರತಿ ಒಂದು ವಿಚಾರದಲ್ಲೂ ಕೂಡ ಒಂದು ಸೈಕ್ಲಿಕ್ ತಂದಿರತಕ್ಕಂಥದ್ದು ನಮ್ಮ ಸನಾತನ ಧರ್ಮ. ಸೈಕ್ಲಿಕ್ ಅಂತ ನಾವು ಕರಿತೀವಿ. ಜ್ಯೋತಿಷ್ಯದಲ್ಲಿ ಎಲ್ಲರಿಗೂ ಕೂಡ ಸಮಸ್ಯೆ ಇದ್ದಿದ್ದೆ, ಆದರೆ ಶಾಸ್ತ್ರದಲ್ಲಿ ಎಲ್ಲೂ ಬರೆದಿಲ್ಲ, ಯಾವ ವೇದದಲ್ಲೂ ಬರೆದಿಲ್ಲ. 4 ವೇದಗಳಲ್ಲಿ ಜ್ಯೋತಿಷ್ಯನ ಹೋಗಿ ಒಬ್ಬರ ಹತ್ರ ಕೇಳಬೇಕು ಅಂತ ಬರೆದಿಲ್ಲ. 64 ವಿದ್ಯೆ ಅಂತ ಕರೀತಾರೆ. 64 ವಿದ್ಯೆ, ಇದು ತಿಳ್ಕೋಬೇಕು. ಅನೇಕ ವಿದ್ಯೆಗಳಲ್ಲಿ 64 ವಿದ್ಯೆಗಳಲ್ಲಿ ಒಂದು ಜ್ಯೋತಿಷ್ಯ ವಿದ್ಯೆ. ಅಲ್ಲೂ ಕೂಡ ಹೋಗಿ ಕಲಿಬೇಕು ಅನ್ನೋ ಒಂದು ವಿಚಾರ ಬಂದಿಲ್ಲ. ಶುಶ್ರೂಷ ಅಂತ ಒಂದು ಸಬ್ಜೆಕ್ಟ್ ಇದೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಶುಶ್ರೂಷ ಅಂತ ಇದು ಮೆಡಿಕಲ್ ಲರ್ನಿಂಗ್ ಅಂತ ಬರುತ್ತೆ. ಇದನ್ನು 64 ವಿದ್ಯೆಯಲ್ಲಿ ಅಳವಡಿಸಿಲ್ಲ, ಸಪ್ರೇಟ್ ವಿಂಗ್ ಅಂತ ಮಾಡಿದ್ದಾರೆ. ಯಾಕೆಂದರೆ ಮಾನವನ ದೇಹ ಅತ್ಯಂತ ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥದ್ದು. ಇಟ್ ಈಸ್ ಎ ವೆರಿ ಕಾಂಪ್ಲೆಕ್ಸ್ ಬಾಡಿ ಸ್ಟ್ರಕ್ಚರ್. ಒಂದೇ ಒಂದು ಎಕ್ಸಾಂಪಲ್, ಕಣ್ಣು ತಗೊಂಡ್ರೆ ನಾವು ಎಷ್ಟೇ ಟೆಕ್ನಾಲಜಿಕಲ್ಲಿ ಮುಂದೆ ಹೊರದಿದ್ರು ಕೂಡ ಒಂದು ಕಣ್ಣಿಲ್ಲದೆ ಇರೋರಿಗೆ ಆರ್ಟಿಫಿಷಿಯಲ್ ಆಗಿ ಕಣ್ಣು ಹಾಕ್ತಕ್ಕಂಥದ್ದು ಇನ್ನೂ ನಾವು ಕಂಡುಹಿಡಿದಿಲ್ಲ. ಕಂಡು ಹಿಡಿಬೋದೇನೋ ಮುಂದೆ ಗೊತ್ತಿಲ್ಲ. ಅಂದರೆ ದೇವರ ಟೆಕ್ನಾಲಜಿ ಅಥವಾ ಸೃಷ್ಟಿಯ ಟೆಕ್ನಾಲಜಿ ಅದನ್ನು ರೀಚ್ ಇನ್ನೂ ಮಾಡಿಲ್ಲ ನಾವು. ಒಂದು ಕಿವಿ ಕೇಳಿಸ್ದೇ ಇರೋರಿಗೆ ಅದು ಡೌನ್ ಆಗಿದ್ದರೆ ಒಂದು ಇಯರಿಂಗ್ ಏಡ್ ಕೊಡ್ತಾರೆ. ಅದನ್ನು ಸೌಂಡ್ ವೇವ್ಸ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿ ಕನ್ವರ್ಟ್ ಮಾಡುತ್ತೆ. ಕಂಪ್ಲೀಟ್ಲಿ ಡೆಡ್ ಆಗಿದ್ದರೆ ಬೇರೆ ಇಲ್ಲ, ಕೇಳಿಸೋದೇ ಇಲ್ಲ, ಝೀರೋ. ಇನ್ನು ಮೂಕರಿಗೆ, ಮಾತಾಡೋಕ್ಕೆ ಬರದೇ ಇರೋರಿಗೆ, ಈಗ ಎಷ್ಟು ಚೆನ್ನಾಗಿ ನಾವು ಮಾತಾಡ್ತಾ ಇದ್ದೀವಿ, ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದೀರಾ, ಪಂಚೇಂದ್ರಿಯಗಳು ಅಂತ ಅದಕ್ಕೆ ಕರೆಯೋದು. ಅದು ಬರ್ತಕ್ಕಂಥ ಸ್ವರ, ಧ್ವನಿ, ಇದು ಕೂಡ ಒಂದು ಗಿಫ್ಟೇ ಅಂತ ಹೇಳ್ಬೋದು, ಸರಾಗವಾಗಿ ಬರ್ತಕ್ಕಂಥದ್ದು. ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಇವತ್ತು 4 ವರ್ಷದಲ್ಲಿ ಜ್ಯೋತಿಷ್ಯ ಕಲಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಬಟ್ 4 ವರ್ಷದಲ್ಲಿ ಮೆಡಿಕಲ್ ಮುಗಿಸ್ಬೋದು. 4 ಇಯರ್ಸಲ್ಲಿ ಮೆಡಿಕಲ್ ಮುಗಿಸ್ಬೋದು. 4 ಇಯರ್ಸಲ್ಲಿ ಜ್ಯೋತಿಷ್ಯ ಕಲಿಯೋಕ್ಕಾಗಲ್ಲ ಅಂತ ಫಸ್ಟ್ ಹೇಳ್ತಾರೆ. ಯಾಕಂದ್ರೆ 10 ವರ್ಷ ಬೇಕು, 20 ವರ್ಷ ಬೇಕು ಅಂತಾರೆ. ಆ ಒಂದು ನಿಟ್ಟಿನಲ್ಲಿ ಜ್ಯೋತಿಷ್ಯ ಕಷ್ಟ ಅಂತ ಹೇಳ್ತಕ್ಕಂಥ ಮೂರ್ಖರು ಸ್ವಲ್ಪ ನಮ್ಮ ಪಬ್ಲಿಕ್ಕಲ್ಲಿ ಕೂತಿರ್ತಾರೆ. ಮೂರ್ಖರು ಜ್ಯೋತಿಷ್ಯ ಕಷ್ಟ ಅನ್ನೋದು. ಅನೇಕ ಗ್ರಂಥಗಳನ್ನು, ಪುಸ್ತಕಗಳನ್ನು ಮನೇಲಿ ಇಟ್ಕೊಂಡು ಅನೇಕ ವಿಧದಲ್ಲಿ ಅನಾಲಿಸಿಸ್ ಆಫ್ ಪ್ಯಾರಾಲಿಸಿಸ್ ಅಂತ ನಾವು ಕರಿತೀವಿ. ಪರಾಶರ 30 ವರ್ಷದ ಅನುಭವದಿಂದ ಹೇಳ್ತಾ ಇದ್ದೀನಿ. ಪರಾಶರ ಒಂದು ಕಿರಾಣಿ ಅಂಗಡಿ ಇದ್ದಂಗೆ. ಪರಾಶರ ಕಿರಾಣಿ ಅಂಗಡಿ ಇದ್ದಂಗೆ. ಬಟ್ ಕಿರಾಣಿ ಅಂಗಡಿಯಲ್ಲಿ ನಮಗೆ ಅಡುಗೆ ಮಸಾಲೆ ದೋಸೆ ಸಿಗಲ್ಲ, ಚಿತ್ರಾನ್ನ ಸಿಗಲ್ಲ, ಪಲಾವ್ ಸಿಗಲ್ಲ. ಕಿರಾಣಿ ಅಂಗಡಿಯಲ್ಲಿ ನಿಮ್ಮ ಸೂಪರ್ ಮಾರ್ಕೆಟಲ್ಲಿ ಸಿಗಲ್ಲ.
ಬಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ತುಂಬಾ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಶಾಪಿಂಗ್ ಹೋದರೆ ಸುಸ್ತಾಗುತ್ತಲ್ಲ, ಎಷ್ಟೊಂದು ಐಟಮ್ಸ್ ಇರುತ್ತೆ. ಆದರೆ ನಮಗೆ ಅಲ್ಲಿಂದ ಏನಾಗುತ್ತೆ, ತೊಗೊಂಬರ್ತಕ್ಕಂಥ ಪದಾರ್ಥ ಅಡುಗೆ ಮಾಡಿ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತೀವಿ. ಕಿರಾಣಾ ಶಾಪೇ ಫೈನಲ್ ಅಲ್ಲ. ಸೊ ಪರಾಶರ ಇರೋದು ಹಾಗೆ. ಪರಾಶರ ಒಂಥರ ಕಿರಾಣಾ ಶಾಪ್ ಇದ್ದಂಗೆ. ಅದನ್ನು ಅಲ್ಲಿಂದ ಎಕ್ಕಿ ತೆಗೆದು ಒಂದು ಕನ್ಸಾಲ್ಟೇಟೆಡ್ ಮಾಡಿ, ಆ ಕನ್ಸಾಲ್ಟೇಷನ್ನ ನಾವು ಶೋಧಿಸಿ ಬರ್ತಕ್ಕಂಥ ಡಿಕಾಕ್ಷನ್ನ ನಾವು ಜ್ಯೋತಿಷ್ಯ ಅಂತ ಕರಿತೀವಿ. ಯಾರು ಈ ಡಿಕಾಕ್ಷನ್ ಮಾಡೋಕ್ಕೆ ಬರಲ್ವೋ ಜ್ಯೋತಿಷ್ಯ ಬರಲ್ಲ. ಇನ್ನು ಶಾಪಿಂಗಲ್ಲೇ ಇರ್ತಾರೆ. ಅರ್ಥ ಆಯ್ತು ಅನಿಸುತ್ತೆ ತುಂಬ ಜನಕ್ಕೆ. ಎಲ್ಲಮ್ಮ ಮನೆಗೆ ಬಂದೇನಮ್ಮ, ಅಡುಗೆ ಮಾಡಿದೇನಮ್ಮ ಅಂತ ಕೇಳಿದ್ರೆ, ಇಲ್ಲ ಇನ್ನೂ ಶಾಪಿಂಗಲ್ಲೇ ಇದ್ದೀನಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಇನ್ನೂ ಅದು ತೊಗೊಂಬರೋದ, ಪಲಾವ್ ಮಾಡೋದ, ಚಿತ್ರಾನ್ನ ಮಾಡೋದ, ಹೊಟ್ಟೆ ಹಸಿತಾ ಇದೆಯಪ್ಪ, ನೀನು ಏನಾದ್ರು ಮಾಡಿ ಹಾಕು, ನನಗೆ ಹೊಟ್ಟೆ ತುಂಬಬೇಕು. ದಟ್ ಈಸ್ ಅಸ್ಟ್ರಾಲಜಿ. ಸೊ ತುಂಬ ಜನ ಮಾರ್ಕೆಟಲ್ಲಿ ಏನಾಗಿದೆ, ಈ ಶಾಪಿಂಗಲ್ಲೇ ಇದ್ದಾರೆ ಇನ್ನೂ ಅವರು ಕೂಡ. ಈ ಶಾಪಿಂಗ್ ಮಾಡೋರ ಹತ್ರ ಹೋಗ್ಬಿಟ್ಟು ನೀವು ಅಡುಗೆ ಕೇಳ್ತಾ ಇದ್ದೀರಾ, ರೆಡಿ ಇದೆಯಾ ಸರ್ ನಮಗೆ ಊಟ ಬಡಿಸಿ ಅಂತ. ಇನ್ನೂ ಅದು ಮಿಸ್ಟೇಕ್ ಇರ್ಬೋದು. 7ನೇ ಮನೆ ಇರ್ಬೋದು, 8ನೇ ಮನೆ ಇರ್ಬೋದು, ನಿಮಗೆ ರಾಹು ದೋಷ ಇರ್ಬೋದು, ಮಂಗಳ ದೋಷ ಇರ್ಬೋದು. ದೇ ಆರ್ ನಾಟ್ ಕಮ್ ಡೌನ್ ಟು ದಿ ಕೋರ್. ದಿ ಡೇ ವಿ ಕಮ್ ಡೌನ್ ಟು ದಿ ಕೋರ್, ಆನ್ಸರ್ ಲೈಸ್ ದೇರ್. ವೆರಿ ಸಿಂಪಲ್. ಆ ಕೋರ್ಗೆ ಬರಬೇಕು ಅಂತಂದರೆ ಅಸ್ಟ್ರಾಲಜಿನ ಆ ಡಿಕಾಕ್ಷನ್ ಲೆವೆಲಲ್ಲಿ ಬರಬೇಕು. ಇನ್ನು ಶಾಪಿಂಗ್ ಲೆವೆಲಲ್ಲಿ ತುಂಬ ಜನ ಇದ್ದಾರೆ. ನಾವು ಹೋಗ್ತಕ್ಕಂಥವ್ರು ಶಾಪಿಂಗಲ್ಲಿದ್ದಾರಾ, ಡಿಕಾಕ್ಷನಲ್ಲಿದ್ದಾರಾ, ಅಥವಾ ನಮಗೆ ಡೈರೆಕ್ಟಾಗಿ ನಮಗೆ ಊಟ ಬಡಿಸೋಕ್ಕೆ ತೃಪ್ತಿಯಾಗಿ ಕೊಡ್ತಾರಾ ಇಲ್ವಾ ಅಂಥದ್ದನ್ನು ಹೊಟ್ಟೆ ಹಸಿದವ್ರಿಗೆ ಗೊತ್ತಾಗಲ್ಲ. ಆ ಒಂದು ನಿಟ್ಟಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಹೇಳಿಕೊಟ್ಟಾಗ ಈ ಶಾಪಿಂಗ್ ಎಲ್ಲ ಬಿಟ್ಟು ನಮಗೇನು ಬೇಕು, ನಮ್ಮ ಜೀವನದಲ್ಲಿ ಏನು ಅಡುಗೆ ಮಾಡ್ಕೊಂಡು ನಾವು ಏನು ಹೊಟ್ಟೆ ತುಂಬಿಸ್ಕೋಬೇಕು, ಏನಿದೆಯೋ ಅದರಲ್ಲಿ ಮಾಡ್ಕೋಬೇಕು, ಅದನ್ನು ಪೂರ್ತಿಯಾಗಿ ತಿಳ್ಕೊಳ್ಳೋದೇ ಜ್ಯೋತಿಷ್ಯ. ಇನ್ನೊಬ್ಬರ ಹತ್ರ ಹೋದಾಗ ನಮಗೆ ಕ್ವಶನ್ ಮಾರ್ಕಾಗೇ ಇರುತ್ತೆ. ನಂಬಿಕೆಯಿಂದ ಹೋಗ್ತಾ ಇದ್ದೀವಿ, ಆದರೆ ಜ್ಯೋತಿಷ್ಯ ಕಲಿತಾಗ ಒಂದು ರೀತಿಯ ಸಮೃದ್ಧ ಮನಸ್ಸಿಂದ ಹೋಗ್ತೀವಿ. ನಂಬಿಕೆಯಿಂದ ಹೋಗೋದಷ್ಟೇ, ಇಟ್ಸ್ ಎ ಬಿಲೀಫಿಂದ ಹೋಗ್ತೀವಿ. ಜ್ಯೋತಿಷ್ಯರ ಹತ್ರ ಕಲಿತಾಗ ಬಿಲೀಫ್ ಅಲ್ಲ, ರಿಯಾಲಿಟಿಲಿ ಹೋಗ್ತೀವಿ. ನಂಬಿಕೆ ಹೋಗಿ ಪರಿಹಾರ ಮಾಡ್ಕೊಳ್ತೀರಾ, ಅಥವಾ ರಿಯಾಲಿಟಿಗೆ ಹೋಗಿ ಪರಿಹಾರ ಮಾಡ್ಕೋತೀರಾ? ಇಷ್ಟೇ ಜ್ಯೋತಿಷ್ಯದ ವಿಚಾರ, ಎರಡೇ ವಿಚಾರ. ಮತ್ತೊಂದು ಸತಿ ಹೇಳ್ತೀನಿ. ಎಲ್ಲೋ ಯಾರನ್ನೋ ನೋಡಿದ್ವಿ, ಯಾರೋ ಹೇಳಿದ್ರು, ಹಿಯರ್ಸೆ, ಜ್ಯೋತಿಷ್ಯ ಚೆನ್ನಾಗಿ ಹೇಳ್ತಾರಂತೆ, ಹೌದಾ, ಇನ್ನೊಬ್ರು ಕೇಳ್ಕೊಂಡು ಅವ್ರಿಗಾಯ್ತು. ಒಪಿನಿಯನ್. ಇವತ್ತಿನ ಲೈಫಲ್ಲಿ ಯಾಕೆ ಇಷ್ಟೊಂದು ಸೋಷಿಯಲ್ ಮೀಡಿಯಾ, ಯಾಕೆ ಇಷ್ಟೊಂದು ಯೂಟ್ಯೂಬ್ಗಳು ಎಲ್ಲ ಆಗಿರೋದ್ರ ಏನಕ್ಕೆ ಅಂತಂದರೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇನ್ಫ್ಲೂಯೆನ್ಸರ್ಸ್. ಇನ್ಫ್ಲೂಯೆನ್ಸರ್ಸ್ ಅಂದರೆ ಏನು? ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಅಂತ ಅರ್ಥ. ಅಂದರೆ ಈ ಹೋಟ್ಲಲ್ಲಿ ನಾವು ಮಸಾಲೆ ದೋಸೆ ತಿಂದಿದ್ದೀವಿ, ಎಲ್ಲ ಹೋಟ್ಲಿಗಿನ ಬೆಸ್ಟ್ ಮಸಾಲೆ ದೋಸೆ. ಈ ಹೋಟ್ಲಲ್ಲಿ ಇಡ್ಲಿ ತಿಂದಿದ್ದೀವಿ, ಚಟ್ನಿ ಮಾತ್ರ ಸೂಪರಾಗಿದೆ. ಈ ಹೋಟ್ಲಲ್ಲಿ ಪಲಾವ್ ತಿಂದಿದ್ದೀವಿ, ಈ ಥರ ಪಲಾವ್ ನಿಮಗೆಲ್ಲೂ ಸಿಗಲ್ಲ. ಆ ಟ್ರೈಡ್ ಆ್ಯಂಡ್ ಟೆಸ್ಟೆಡೇ ಜನಕ್ಕೆ ಇವತ್ತು ಬೇಕಾಗಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಜ್ಯೋತಿಷ್ ಹತ್ರ ಹೋದಾಗ 4 ಜನ ಹತ್ರ ಕೇಳ್ಬಿಟ್ಟು ಹೋಗ್ತಾರೆ, ಚೆನ್ನಾಗಿ ಹೇಳ್ತಾರ ಅಂತ. ಒಂದು ತಿಳ್ಕೊಳ್ಳಿ, ಅದು ಹೋಟ್ಲಲ್ಲ. ಅಸ್ಟ್ರಾಲಜಿ ಈಸ್ ನಾಟ್ ಹೋಟೆಲ್. ಪ್ರತಿಯೊಬ್ಬರ ಜೀವನದ ಗ್ರಹಗಳಾಗಲಿ, ಅಲ್ಲಿ ಬರ್ತಕ್ಕಂಥ ನಕ್ಷತ್ರ ಆಗಲಿ, ಅಥವಾ ಉಪನಕ್ಷತ್ರ ಆಗಲಿ, ಲಗ್ನವಾಗಲಿ, ರಾಶಿಯಾಗಲಿ, 7,26,848 ಕಾಂಬಿನೇಷನ್ಸ್ ಇರುತ್ತೆ ಅಸ್ಟ್ರಾಲಜಿಲಿ. ವೆನ್ ಯು ಟೇಕ್ ಇಟ್ ಆಸ್ ಎ ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್. ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡಿದ್ರೆ, ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ, 12 ರಾಶಿ ಇದೆ, 12 ರಾಶಿಗೆ ನೀವು 9 ಗ್ರಹನ ಗುಣಿಸ್ಬೇಕು. 12 × 9 ಬರುತ್ತೆ. ಅದಾದ ನಂತರ ನೀವು 27 ನಕ್ಷತ್ರನ ಗುಣಿಸ್ಬೇಕು, ಇಂಟು 27 ನಕ್ಷತ್ರ ಮಾಡಿ. ಅದಾದ ನಂತರ ಇಂಟು 249 ಸಬ್ ನಕ್ಷತ್ರಗಳಿದೆ, ಉಪನಕ್ಷತ್ರಗಳಿದ್ದಾವೆ. ಉಪನಕ್ಷತ್ರ ಎಷ್ಟೋ ಜನ ಕಣ್ಣು ಕಾಣಿಸಲ್ಲ. ಮಾರ್ಕೆಟಲ್ಲಿರ್ತಕ್ಕಂಥ ಜ್ಯೋತಿಷರೆಲ್ಲ ನಿಮಗೆ 12 ಕಾಂಬಿನೇಷನ್ ಇರೋದು. ವೆರಿ ಈಸಿ, 12 ಕಾಂಬಿನೇಷನ್. ಅದರಲ್ಲಿ 3 ಜನನ ಮಾತ್ರ ತಗೊಳ್ತಾರೆ. 12 ಕಾಂಬಿನೇಷನ್ 3 ಜನ ತಗೊಳ್ಳೋದು. ಎಲ್ಲಿಂದ ಎಲ್ಲೇ ಕಿವಿಲಿ ಕೇಳಿಬಿಡಿ. ಇವತ್ತು ಬರ್ಕೊಟ್ಬಿಡ್ತೀನಿ ನಿಮಗೆ ಬಾಂಡ್ ಪೇಪರಲ್ಲಿ. ಈ 3 ಗ್ರಹ ಬಿಟ್ಟರೆ ಬೇರೆ ಯಾವುದೂ ಹೇಳೋದೇ ಇಲ್ಲ. ಶನಿ ಹೇಳ್ತಾರೆ, ರಾಹು ಹೇಳ್ತಾರೆ, ಕೇತು ಹೇಳ್ತಾರೆ.
ಇದು 3 ಟಾಪಲ್ಲಿರುತ್ತೆ ಯಾವಾಗಲೂ. ನೀವು ಎಲ್ಲೋಗಿ ಬರ್ಸ್ಕೊಂಬನ್ನಿ. ಶನಿ ಸರಿ ಇಲ್ಲ, ನಿಮಗೆ ರಾಹು ಸರಿ ಇಲ್ಲ, ಕೇತು ಸರಿ ಇಲ್ಲ, ಟಾಪ್ ಆರ್ಡ್ರಲ್ಲಿರುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಬ್ಬರು ಬಂದುಬಿಡ್ತಾರೆ, 4ನೇ ವ್ಯಕ್ತಿ ಮಂಗಳ ಸರಿ ಇಲ್ಲ. ಹಾಗಿದ್ದರೆ ಇವರು ನಮ್ಗೆ ಯಾವಾಗಲೂ ಸಮಸ್ಯೆ ಕೊಡೋ ಗ್ರಹಗಳ. ಎಲ್ಲರಿಗೂ ಕೂಡ ಆತ್ಮಾವಲೋಕನೆ ಮಾಡ್ಕೋಬೇಕು. ಏನು ಸರ್ ಯಾವಾಗಲೂ ಶನಿ ಕಾಟ ಕೊಡುತ್ತೆ, ಶನಿ ದೋಷ ಅಂತಾರೆ. ಹಾಗಾದ್ರೆ ಶನಿ ಯಾರಿಗೂ ಒಳ್ಳೆಯದೇ ಮಾಡಿಲ್ವಾ ಸರ್? ಇದೆ ಪಬ್ಲಿಕ್ಕಲ್ಲಿ ಬದಲಾವಣೆ ತರ್ತಕ್ಕಂಥ ಜ್ಯೋತಿಷ್ಯದ ತರಗತಿಗಳು. ಸರ್ ರಾಹು ಕುಕ್ಕೆಗೆ ಹೋಗ್ಬೇಕಾ, ಕಾಳಹಸ್ತಿಗೆ ಹೋಗ್ಬೇಕಾ? ಈಗ ಮೊನ್ನೆ ತಾನೇ ನಮಗೆ ನಾಗರ ಪಂಚಮಿ ಆಯಿತು. ನಮ್ಮಮ್ಮ ಹೇಳಿದ್ರು ಹಾಲು ಹಾಕಲೇಬೇಕಂತೆ ಅಂತ. ಅದಕ್ಕೂ ಸೈಂಟಿಫಿಕ್ ರೀಸನ್ ಕೊಟ್ಟಿದ್ದೀನಿ. ಇವೆಲ್ಲವೂ ಮಾಡಿ ರಾಹು ಯಾಕೆ ಸರ್ ಇಷ್ಟೊಂದು ಪ್ರಾಬ್ಲಮ್ ಕೊಡ್ತಾನೆ ನಮಗೆ? ಆ್ಯಕ್ಚುಲಿ ಅವನೇನು ಪ್ರಾಬ್ಲಮೇ ಕೊಟ್ಟಿರಲ್ಲ ಲೈಫಲ್ಲಿ. ಆ್ಯಕ್ಚುಲಿ ಅವ್ರ ದಶಾನೇ ಬೇರೆ ಇರುತ್ತೆ. ಆ ದಶಾ ಅದನ್ನು ಓಪನ್ ಅಪ್ ಮಾಡಿರಲ್ಲ ಇನ್ ಟರ್ಮ್ಸ್ ಆಫ್ ಜಾಬ್ ಆರ್ ಬಿಸ್ನೆಸ್ ಆರ್ ಫಿನಾನ್ಸ್ ಆರ್ ಮ್ಯಾರೇಜ್. ಮತ್ತು ಕೇತು ಸರಿ ಇಲ್ಲ. ಈ 3 ಜನ ಬಿಟ್ಟರೆ ನೆಕ್ಸ್ಟ್ ಇನ್ನೊಬ್ಬರು ಬರ್ತಾರೆ. ಯಾರು? ನಮ್ಮ ಮಂಗಳ. ಮಂಗಳ ಕುಜ ಸರಿ ಇಲ್ಲ, ಅದು ಇದು ಸಮಸ್ಯೆ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಬನ್ನಿ, ಗ್ರಹಗಳನ್ನ ಭಾಳ ಒಳ್ಳೇದು ಮಾಡಿರ್ತಕ್ಕಂಥ ಇದು ನಮ್ಮ ಕಾಂಪೌಂಡ್ರುಗಳು ಭಾಳ ಒಳ್ಳೇದು ಮಾಡಿಬಿಟ್ಟಿದ್ದಾರೆ ಆ ಗ್ರಹಗಳನ್ನ. ಕಳ್ಳು ಗುರುಗಳು ಯಾರೂ ಇಲ್ವಾ ಲೈಫಲ್ಲಿ? ಚೋರ್ ಗುರು ಚಾಂಡಾಳ ಶಿಷ್ಯ ಅಂತಾನೆ ಒಂದು ಮಾತಿದೆ. ಚೋರ್ ಗುರು ಚಾಂಡಾಳ ಶಿಷ್ಯ ಅಂತ ಇದೆ. ಹಾಗಾದರೆ ಯಾವಾಗಲೂ ಕೂಡ ಗುರು ಬರ್ತಕ್ಕಂಥವನು, ಗುರು ಇರ್ತಕ್ಕಂಥವ್ನು ನಿಮ್ಮ ಜಾತಕದಲ್ಲಿ ಯಾವಾಗಲೂ ಗುರುಬಲ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸತ್ಯ. ಗುರುಬಲ ಅಂತಕ್ಕಂಥದ್ದೇ ಒಂದು ದೊಡ್ಡ ಸುಳ್ಳು. ದೇರ್ ಇಸ್ ನಥಿಂಗ್ ಕಾಲ್ಡ್ ಗುರುಬಲ. ಯಾವ ಶಾಸ್ತ್ರದಲ್ಲೂ ಗುರುಬಲ ಅಂತ ಕೊಟ್ಟಿಲ್ಲ. ಗುರುಬಲ ಜಾತಕದಲ್ಲಿಲ್ಲ, ಆಶೀರ್ವಾದದಲ್ಲಿದೆ. ದೈವಬಲ ಕೂಡ ಆಶೀರ್ವಾದದಲ್ಲಿದೆ. ಗುರುಬಲ ನಿಮ್ಮ ಜಾತಕದಲ್ಲಿ ಗುರುಬಲ. ಅವನು ಕಳ್ಳ ಆಗಿಬಿಟ್ಟಿರ್ತಾನೆ, ಇರೋರಿಗೆಲ್ಲ ಮೋಸ ಮಾಡ್ತಾನೆ, ಗುರು ಬಂದು ಕಾಪಾಡ್ತಾನೆ ಅಲ್ವಾ? ಬರೋರು ದುಡ್ಡೆಲ್ಲ ಹೊಡೆದಿರ್ತಾನೆ, ಆ ಕಾಂಟ್ರಾಕ್ಟ್ ಮಾಡಿ ಈ ಕಾಂಟ್ರಾಕ್ಟ್ ಮಾಡಿ ಅಂತ, ಆ ಸ್ಕೀಮ್ ಮಾಡಿ ಈ ಸ್ಕೀಮ್ ಮಾಡಿ ದುಡ್ಡು ಹೊಡೆದಿರ್ತಾರೆ. ನಿಮ್ಗೆ ಆ ಕೆಲಸ ಕೊಡಿಸ್ತೀನಿ ಈ ಕೆಲಸ ಕೊಡಿಸ್ತೀನಿ ಅಂತೆಲ್ಲ ದುಡ್ಡು ಹೊಡೆದಿರ್ತಾರೆ. ಅವ್ರು ಹೆಣ್ತಿನೋ ಅವ್ರ ತಾಯಿನೋ ಹೋಗಿ ಇವ್ರ ಜಾತಕ ನೋಡಿ ಏನು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ, ಸುಮ್ಮನೆ ಅಲ್ಲಾಡ್ತವನೆ. ಅವ್ರಿಗೆ ಗೊತ್ತವರು ಬರೀ ದುಡ್ಡು ಹೊಡಿತಾ ಇರ್ತಾನೆ ಅಂತ. ಅವರು ಅಲ್ಲಿರೋರು ಇವ್ರಿಗೆ ಇನ್ನೂ ಗುರುಬಲ ಬಂದುಬಿಟ್ಟಿದೆ, ಇನ್ನು ನೆಕ್ಸ್ಟ್ ಇಯರಿಂದ ಗುರುಬಲ ಬಂದುಬಿಡುತ್ತೆ. ಮಾಡಿರ್ತಕ್ಕಂಥ ಕರ್ಮಕ್ಕೆ ಗುರುಬಲ ಬೇರೆ ಬರುತ್ತಾ? ಆ ಥರ ಯಾವುದು ಕಾನ್ಸೆಪ್ಟೇ ಇಲ್ಲ. ದೇರ್ ಇಸ್ ನೋ ಕಾನ್ಸೆಪ್ಟ್ ಇನ್ ಅಸ್ಟ್ರಾಲಜಿ ಆಸ್ ಗುರುಬಲ. ಕಳೆದ 10 ವರ್ಷದಿಂದ ಕರಿತಾ ಇದ್ದೀನಿ, ಬನ್ರಪ್ಪ ಡಿಬೇಟ್ ಮಾಡೋಣ, ಗುರು ಬಲ ಅನ್ನೋದೇ ಇಲ್ಲ, ಚಾಲೆಂಜ್ ಮಾಡ್ತೀನಿ ಅಂತಂದರೆ ಒಬ್ಬರು ಬಂದಿಲ್ಲ ಇಲ್ಲಿವರೆಗೂ. ನಮ್ಗೆ ಫೋನು ಮಾಡಿಲ್ಲ ಆಫೀಸ್ಗೆ. ಇಲ್ಲಿ ಉಚಿತವಾಗಿ ಕರೆಗೆ ಪಾಪ ಗ್ಯಾರಂಟಿ ನ್ಯೂಸ್ ಅವ್ರು ಹಾಕ್ತವ್ರೆ. ಕರೆ ಮಾಡಿ 08065129944332211 ಚಾಲೆಂಜ್ ಮಾಡಿ. ಗುರುಬಲ ಅಟ್ಲೀಸ್ಟ್ ಗೊತ್ತಿಲ್ಲ ತಿಳಿ ಹೇಳಿ, ಕಾಲ್ ಮಾಡಿಬಿಟ್ಟು ತಿಳಿ ಹೇಳಿ ಗುರುಬಲ ಅಂದರೆ ಹೀಗೆ ಅಂತ. ನನ್ನ 30 ವರ್ಷದ ಅನುಭವದಲ್ಲಿ ಗುರುಬಲ ಅನ್ನೋದೇ ಸುಳ್ಳು. ಆಮೇಲೆ ಗುರುಬಲ ಎಲ್ಲಿ ಯೂಸ್ ಮಾಡ್ತಾರೆ? 90% ಮದುವೆ ಆಗಿಲ್ಲ ಅಂದಿದ ತಕ್ಷಣ ಈ ಕಾಂಪೌಂಡ್ರುಗಳು ಅಲ್ಲಿ ಹೋಗ್ಬಿಡ್ತಾರೆ. ಫಸ್ಟು ಶನಿ ಅವನ್ನ ಕೆಟ್ಟವನ್ ಮಾಡ್ತಾರೆ, ನೆಕ್ಸ್ಟು ರಾಹುನ ಕೆಟ್ಟವನ್ ಮಾಡ್ತಾರೆ, ಕೇತುನ ಕೆಟ್ಟವನ್ ಮಾಡ್ತಾರೆ. ಅದಕ್ಕೆ ನಮ್ಮ ಜನಾಂಗದವರು ನಾವು ಇದನ್ನು ಮಾಡೋ ಜನಾಂಗದವರೆಲ್ಲ ಕೆಳಗಡೆನೇ ಇದ್ದೀವಿ. ಜಾತಕದಲ್ಲಿ 9 ಗ್ರಹಕ್ಕೆ 9 ಗ್ರಹನೂ ಒಳ್ಳೆಯವರು, 9 ಗ್ರಹಕ್ಕೆ 9 ಗ್ರಹಗಳು ಕೆಟ್ಟವರು. 9 planets ಆರ್ ದಿ ಎನರ್ಜಿ ಕ್ಯಾರಿಯರ್ಸ್ ಆಫ್ ದಿ ಪಾಸ್ಟ್ ಕರ್ಮಾಸ್. 9 planets ಆರ್ ದಿ ಎನರ್ಜಿ ಕ್ಯಾರಿಯರ್ಸ್ ಆಫ್ ಪಾಸ್ಟ್ ಕರ್ಮ. ಇದನ್ನು ತಿಳ್ಕೋಬೇಕು. ಆಪರೇಟಿಂಗ್ ದಶಾ ಏನು ಕೊಡಬೇಕೋ ಅದು ಕೊಡುತ್ತೆ. ಹಾಗಿದ್ರೆ ರಾಹು ದಶೆಯಲ್ಲಿ ಕೋಟ್ಯಾಧೀಶ್ವರು ಯಾರೂ ಆಗಿಲ್ವಾ? ಗುರುದಶೆಯಲ್ಲಿ ಮನೆ ಕಳ್ಕೊಂಡವರು, ಡಿವೋರ್ಸ್ ಆದವ್ರು ಯಾರೂ ಇಲ್ವಾ ಗುರುದಶದಲ್ಲಿ? ಶುಕ್ರದಶದಲ್ಲಿ ಬಿಸ್ನೆಸ್ ಲಾಸ್ ಆಗಿ ಬೀದಿ ಬಂದವರು ಯಾರೂ ಇಲ್ವಾ ಶುಕ್ರದಶದಲ್ಲಿ? ನಾನು ಕೇಳ್ತಾ ಇದ್ದೀನಿ, ಶುಕ್ರದಶ ಯಾರು ಬಂದು ಸರ್? ಶುಕ್ರದಶದಲ್ಲಿ ಒಬ್ಬರೂ ಇಲ್ಲ ಸರ್, ಎಲ್ಲರೂ ಅಂಬಾನಿ ಆಗಿಬಿಟ್ಟವ್ರು ಸರ್. ಶುಕ್ರದಶ ಬರೋರೆಲ್ಲ ಅಂಬಾನಿನೇ. ಆ್ಯಕ್ಚುಲಿ ನೋಡಿದ್ರೆ ಅಂಬಾನಿ ಹೆಸರು ತೆಗೆದು ಗುಂಬಾನಿ ಅಂತ ಹಾಕ್ಕೊಂಡವ್ರೆ. ಸೊ ಆ ಒಂದು ನಿಟ್ಟಿನಲ್ಲಿ ಜನಗಳಿಗೆ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ನಕ್ಷತ್ರ ನಾಡಿ. ಡ್ರೆಸ್ಗಳು ಹಾಕ್ಕೊಂಡು
ನಮ್ಮಲ್ಲಿ ಏನೋ ಶಕ್ತಿ ಇದೆ ಅಂತಂದರೆ ಅವನೇ ಎದುರುಗಡೆ ನೋಡ್ತಾವನು, ಯಾರ ಕಸ್ಟಮರ್ ಬಂದ್ರಾ ಇಲ್ವಾ ಅಂತ ಹಿಂಗೆ ನೋಡ್ತಾನೆ ಹಿಂಗೆ, ಬಂದ್ರಾ ಅಂತ. ಡ್ರೆಸ್ ಹಾಕ್ಕೊಂಡು ಟಿ ವಿಲಿ ಮಾಡ್ಕೊಂಡು ನಾವು ಬರ್ತೀವಲ್ಲ, ದೇವ್ರ ಥರ ಇರ್ತಾರೆ. ಬಂದಿದ್ದ ತಕ್ಷಣ ಹಾರ ಹಾಕೊಂಬಿಡೋದು, ಕಮಂಡೆಲ್ಲ ಇಟ್ಕೊಂಬಿಡೋದು, ಅಥವಾ ಅಲ್ಲಿ ಏನೋ ಒಂದು 4 ಕವಡೆ ಸರಿ ಮಾಡ್ಬಿಡೋದು, ಎಲ್ಲ ಹಿಂಗೆ ಹೊಟ್ಟೋಗಿರ್ತೀನಿ, ಕಾಲ ಮೇಲೆ ಕಾಲ ಕೂತವ್ರಿಗೆ ಯಾರು ಬಂದಿಲ್ವೇ ಅಂತ. ದೈವ ಬಲ, ದೈವಶಕ್ತಿ ಇದ್ದರೆ ಜನಗಳನ್ನ ಹಂಗೆ ಆಕರ್ಷಣೆ ಮಾಡಬೇಕಲ್ವ. ಅದರಲ್ಲಿ 2 ಥರ ಇದ್ದಾರೆ. ಒಬ್ಬರು ಸುಮ್ಮನೆ ಆಡಂಬರ ಮಾಡಿ ಜನಗಳನ್ನ ಆಕರ್ಷಣೆ ಮಾಡಿ ಒಂದು 4 ಪ್ರಶ್ನೆ ನಿಮಗೆ ಸಮಸ್ಯೆ ಇದೆ ಅಂತ ಹೇಳೋದು, ಅದು ಆಡಂಬರ ಇದೆ. ಜ್ಯೋತಿಷ್ಯ ಕಲೀರಿ, ಪವಾಡಗಳು ನಡೆಯಲ್ಲ. 100% ಹೇಳ್ತೀನಿ, ಸೈಂಟಿಫಿಕಲ್ಲಿ ಪವಾಡಗಳಿಲ್ಲ. ಇಟ್ಸ್ ಎ ರಿಯಾಕ್ಷನ್. ಇಟ್ ಈಸ್ ನೋನ್ ಆಸ್ ಕೆಮಿಕಲ್ ರಿಯಾಕ್ಷನ್. ನಮ್ಮ ದೇಹದಲ್ಲಿರ್ತಕ್ಕಂಥ ಎಮೋಷನ್ಸ್ ಕೂಡ ಕೆಮಿಕಲ್ ರಿಯಾಕ್ಷನ್ಸ್. ಅದು ಕಾರ್ಯ ಬೇಸ್ಡ್, ವರ್ಕ್ ಬೇಸ್ಡ್. ಇವತ್ತು ನಾವು ಜಾಬಲ್ಲಿ ಬಂದಿದ್ದೀವಿ, ಯಾರೋ ಬಾಸ್ ಬೈದರು, ಕೆಮಿಕಲ್ ರಿಯಾಕ್ಷನ್ ಆಗಲ್ವಾ? ಆಗುತ್ತೆ. ಸಡನ್ನಾಗಿ ಮನೆಯಿಂದ ಯಾರೋ ಒಬ್ಬರು ಕಾಲ್ ಮಾಡಿದ್ರು, ನಿಮಗೆ 10,000 ರೂಪಾಯಿ ಚೆಕ್ ಕೊಟ್ಟು ಹೋಗಿದ್ದೀನಿ, ನೀವು ಕೊಡಬೇಕಂತ. ಕೆಮಿಕಲ್ ರಿಯಾಕ್ಷನ್ ಚೇಂಜ್ ಆಯಿತು. ಮಧ್ಯಾಹ್ನ ಆಗೋಷ್ಟಕ್ಕೆ ಬೇಜಾರಲ್ಲಿ ಇರ್ತೀರ, ನಿಮ್ಮ ಪ್ರೇಯಸಿನೋ ಪ್ರೇಮಿನೋ ಕಾಲ್ ಮಾಡ್ತಾರೆ, ಹೇಗಿದೆಯಾ ಅಂತ. ಅಬ್ಬಾ ಕಾಯ್ತಾ ಇದ್ದೆ ನಿಮ್ಮ ಕಾಲ್ಗೆ. ಕೆಮಿಕಲ್ ರಿಯಾಕ್ಷನ್. 6 ಗಂಟೆಗೆ ಈ ಸಾಲ ತೊಗೊಂಡಿದ್ಯಲ್ಲ, ಯಾಕೋ ಕೊಟ್ಟಿಲ್ಲ, ಬರಲ್ಲ, ಹೊಡಿಲ್ಲ ಅಂದರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್. ಎವ್ರಿ ಡೇ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗು ಹೈಯೆಸ್ಟ್ ಲೆವೆಲ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಇದನ್ನು ನಾವು ಸೈನ್ಸಲ್ಲಿ EQ ಅಂತ ಕರಿತೀವಿ, ವಿಚ್ ಇಸ್ ನೋನ್ ಆಸ್ ಎಮೋಷ್ನಲ್ ಕೋಶೆಂಟ್. ಹಾರೋಸ್ಕೋಪಲ್ಲಿ ಎಮೋಷ್ನಲ್ ಕೋಶೆಂಟ್ ಸ್ಟಾರ್ಟ್ ಆಗೋದೇ ಮೂನಿಂದ. ಅದಕ್ಕೆ ರಾಶಿ ಭವಿಷ್ಯ ಅಂತ ಹೋಗ್ತಾರೆ. ಆದರೆ ಇವತ್ತು ಮೇಷರಾಶಿಲಿ ಭವಿಷ್ಯ ತೋರಿಸ್ತಾರಲ್ಲ ಬೆಳಿಗ್ಗೆ ಹೊತ್ತು, ಎಲ್ಲರದ್ದು ಎಮೋಷ್ನಲ್ ಕೋಶೆಂಟ್ ಸೇಮಾ? ಎಲ್ಲ ಮೇಷರಾಶಿಲಿರೋರೆಲ್ಲ ಇವತ್ತು ನಿಮಗೆ ಭಾಳ ಒಳ್ಳೆಯದಾಗುತ್ತೆ, ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ, ಇವತ್ತು ನಿಮಗೆ ಭಾಳ ಸುದಿನ ಅಂತ ಹೇಳಿದ್ರೆ ಅವ್ರ ಮನೇಲಿ ಯಾರೋ ನೆನ್ನೆ ತಾನೇ ಸತ್ತಿರ್ತಾರೆ. ಮೇಷರಾಶಿಲಿರೋರು ಅವ್ರ ಮನೇಲಿ ಯಾರೋ ನೆನ್ನೆ ಸತ್ತಿರ್ತಾರೆ. ಇವತ್ತು ಭಾಳ ಒಳ್ಳೆಯ ದಿವಸ, ರಾಶಿ ಹೇಳ್ಬಿಟ್ಟು ಅವ್ರಿಗೆ ಖುಷಿ ಕುಡ್ದಾಡ್ತಾ ಇದ್ದರೆ ಯಾರೋ ಹುಚ್ಚ ಅಂತಾರೆ ಇವ್ರನ್ನ. ಸೊ ಬೇರೆ 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 ಒಂದು ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ರಾಶಿ ಭವಿಷ್ಯ ವರ್ಕ್ ಆಗುತ್ತೆ. ಅದಕ್ಕೆ ರಾಶಿ ಭವಿಷ್ಯ ಹೋಗಬೇಡಿ. ರಾಶಿ ಭವಿಷ್ಯ ಅಷ್ಟು ಸುಳ್ಳು ಮತ್ತೊಂದಿಲ್ಲ. ಮತ್ತು ಇನ್ನು ಈ ಕಡೆ ಬರೋಣ, ಜ್ಯೋತಿಷ್ಯ ನಂಬೋದಿಲ್ಲ ಅನ್ನೋರ್ಗೆ ಈ ಕಡೆ ಬರೋಣ. ಯಾವಾಗ ನೀವು ಈ ಮಾತನ್ನು ಹೇಳಬೇಕು ಅಂತಂದರೆ ಜ್ಯೋತಿಷ್ಯ ಕಲ್ತಿದ್ರೆ ಮಾತ್ರ ನಿಮಗೆ ಅರ್ಹತೆ. ನಿನಗೆ ಅಡುಗೆ ಅನ್ನೋದಿಲ್ಲ, ಅಡುಗೆ ಅನ್ನೋದು ಸುಳ್ಳು, ಇದು ದೋಸೆ ಅನ್ನೋದೇ ಸುಳ್ಳು ಅಂತಂದರೆ ಅದನ್ನು ದೋಸೆ ಮಾಡೋರ್ಗೆ ಗೊತ್ತು, ಮಾಡಿಲ್ದಿರೋರ್ಗೆ ಏನು ಗೊತ್ತಿದೆ? ಈಗ ಯಾವುದೋ ಒಬ್ಬ ಒಂದು 1000 ವರ್ಷದವನು ಈಗ ಬಂದು ಅವನಿಗೊಂದು ದೋಸೆ ಅವನು ಕೊಟ್ಬಿಟ್ಟು ಅವನು ಎತ್ತಿಂಗ್ ನೋಡ್ತಾನೆ, ಇದು ಮುಂಚೆ ನೀರು ಥರ ಇತ್ತು ಅಂದರೆ, ನೀರು ಥರ ಇತ್ತು, ಇದು ನಂಬಲ್ಲ ನಾನು. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಕಾನ್ಸೆಪ್ಟ್. ಈ ದೋಸೆನ ಗಟ್ಟಿಯಾಗಿರ್ತಕ್ಕಂಥ ಮಸಾಲೆ ದೋಸೆನ ತೆಗೆದು ಹಿಂಗೆ ಅಂತಾನೆ, ಇದೇನು ಗಟ್ಟಿ ಇದೆ, ಇದು ಮುಂಚೆ ಈ ಥರ ನೀರಾಗಿತ್ತು, ನೀರು ಇಟ್ಬಿಟ್ಟು ಇದು ನೀರಾಗಿತ್ತು, ಇದು ಹಿಂಗಾಗಿದೆ, ನೀರಾಗಿ ಹಿಂಗಂತಾನೆ, ಇದು ಗಟ್ಟಿ ಇದೆ, ಏನಿದು? ನಾನು ನಂಬಲ್ಲ. ಯಾರ್ಯಾರು ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳಿದವ್ರಿಗೆಲ್ಲ ಇದೊಂದು ಪಾಠ ನಿಮಗೆ. ಅನೇಕರು ಮಹಿಳೆಯರಲ್ಲಿ ಬಂದು ಹೇಳ್ತಾ ಇರ್ತಾರೆ ನಮಗೆ, ನಮ್ಮ ಯಜಮಾನರು ಜ್ಯೋತಿಷ್ಯ ನಂಬಲ್ಲ ಅಂತ. 10,000 ವರ್ಷಗಳ ಹಿಂದೆ ಇರತಕ್ಕಂಥ ವ್ಯಕ್ತಿನ ಕರ್ಕೊಂಬಂದು ಒಂದು ದೋಸೆ ತಿನ್ನಿಸಿದಾಗ ಇದು ನೀರಾಗಿ ಇತ್ತು ಮುಂಚೆ, ಅದನ್ನು ನಾವು ಯಾವುದಕ್ಕೂ ಏನೋ ಒಂದು ಪ್ರೋಸೆಸ್ಸಲ್ಲಿ ಮಾಡಿದಾಗ ಅದು ಗಟ್ಟಿಯಾಯಿತು, ಅದು ರೌಂಡ್ ಬಂತು, ಗಟ್ಟಿಯಾಗಿ ಒಳ್ಳೆ ಪೇಪರ್ ಥರ ನಿಮಗೆ ರೌಂಡಾಗಿ ಕಾಣಿಸ್ತಾ ಇದೆ. ನೀರಾಗಿರೋದು ಹಿಂಗಾಯ್ತಾ? ಸಾಧ್ಯನೇ ಇಲ್ಲ. ನಾನು ನಂಬಲ್ಲ. ಯಾಕೆಂದರೆ ಹಿ ಡೋಂಟ್ ನೋ ದಿ ಪ್ರೋಸೆಸ್, ಹಿ ಡೋಂಟ್ ನೋ ದಿ ಇಂಗ್ರೀಡಿಯೆಂಟ್ಸ್, ಹಿ ಡೋಂಟ್ ನೋ ದಿ ಎಫೆಕ್ಟ್. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. ಸೊ ಆ ಪ್ರೋಸೆಸ್ಸಲ್ಲಿ ನಾವು ಹೋದಾಗ ಜ್ಯೋತಿಷ್ಯನ ಕಲ್ತಾದ ಮೇಲೆ ಬೇಕಾದ್ರೆ ನಂಬಲ್ಲ ಅಂಥೇಳಿ, ಜ್ಯೋತಿಷ್ಯದನ್ನು ಕಲಿದಲೇ ನಂಬಲ್ಲ ಅಂತಂದರೆ ನೀವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ನೀವು ಮಾತಾಡೋ ಅರ್ಹತೆಯೂ ಇಲ್ಲ. ಯು ಆರ್ ನಾಟ್ ಎಲಿಜಿಬಲ್ ಟು ಟಾಕ್ ಆಫ್ ದಿ ಹೈಯರ್ ಆಕ್ಟೇನ್ ಆಫ್ ದಿ ಪ್ಲ್ಯಾನೆಟ್ಸ್. ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ಮಾತಾಡಬೇಕು ಅಂದರೆ ತಿಳಿದು ಮಾತಾಡು ಅಂತ ಹೇಳ್ತಾರೆ, ಸರಿನಾ? ಹೌದು. ಜ್ಯೋತಿಷ್ಯದ ಬಗ್ಗೆ ನೀವು ಏನಾದ್ರು ಮಾತಾಡ್ತಾ ಇದ್ದರೆ ಆ ಜ್ಯೋತಿಷ್ಯ ಶಾಸ್ತ್ರವನ್ನು, ಆ ಗ್ರಹಗಳನ್ನು ತಿಳಿದು ಮಾತಾಡಿ. ತಿಳಿದಲೇ ಮಾತಾಡಿದ್ರೆ ಮುಟ್ಟಾಳ ಅಂತಾರೆ. ಯಾರ್ಯಾರು ನಾನು ಅಸ್ಟ್ರಾಲಜಿ ನಂಬಲ್ಲ, ಜ್ಯೋತಿಷ್ಯ ನಂಬಲ್ಲ ಅನ್ನೋರು ಮೊದಲು ಕಲ್ತಿದ್ದಾದ ಮೇಲೆ ಬೇಕಾದ್ರೆ ಕಮೆಂಟ್ ಮಾಡಿ ಕೆಳಗಡೆ, ನಾನು ಕಲ್ತಿದ್ದೀನಿ, ಭಾಳಷ್ಟು. ಸುಮ್ಮನೆ ಎಲ್ಲ ಒಂದು ಕಡೆ ಹೋಗಿ 9 ಗ್ರಹ ತೊಗೊಂಬಂದು ಅಲ್ಲಿ ರಾಹು ಸರಿ ಇಲ್ಲ, ಕೇತು ಸರಿ ಇಲ್ಲ ಕಲ್ತ್ಕೊಂಬಂದು ಇವೆಲ್ಲ ಸುಳ್ಳು ಅಂತ ಹೇಳೋದಲ್ಲ. ಲರ್ನೆಡ್ ಪರ್ಸನ್, ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಮ್ಮ ಜೀವನದಲ್ಲಿ ನಾವು ನಮ್ಮ ವಿಚಾರಗಳನ್ನು ನಾವೇ ನೋಡಿಕೊಂಡು ಸರಿ ಮಾಡಿಕೊಳ್ತಕ್ಕಂಥದ್ದೇ ಜ್ಯೋತಿಷ್ಯ.
ನಿಮ್ಮ ದೇಹ ಚೆನ್ನಾಗಿ ಇಟ್ಕೊಳ್ಬೇಕು ಅಂದರೆ ಏನು ಮಾಡ್ಬೇಕು ನಾವು? ಫಸ್ಟು ಬೆಳಿಗ್ಗೆ ಎದ್ದು ವ್ಯಾಯಾಮ. ಹೌದು, ಯಾರು ಬಂದು ಮಾಡ್ತಾರೆ ನಿಮ್ಗೆ ವ್ಯಾಯಾಮ? ನಾವೇ ಮಾಡಬೇಕು ಅಲ್ವಾ? ಸೊ ನಮ್ಮ ದೇಹದಲ್ಲಿರ್ತಕ್ಕಂಥ ಲೈಫ್ ಪಾರ್ಟ್ನರ್ ಅಂತ ಏನು ಕರಿತೀವಿ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಹೆಸರಿರುತ್ತೆ. ನಿಮ್ಗೊಂದು ಹೆಸರಿದೆ, ನನಗೊಂದು ಹೆಸರಿದೆ. ಆದರೆ ನಿಮಗೆ ಲೈಫ್ ಪಾರ್ಟ್ನರ್ ಯಾರು? ನಿಮ್ಮ ಬಾಡಿನೇ. ನಿಮ್ಮ ಲೈಫ್ ಪಾರ್ಟ್ನರ್ಗೆ ನೀವೇ ಎಕ್ಸರ್ಸೈಸ್ ಮಾಡಬೇಕು. ದಟ್ ಈಸ್ ಯುವರ್ ಬಾಡಿ. ನೀವೇ ರನ್ನಿಂಗ್ ರೇಸ್ ಮಾಡಬೇಕು, ನೀವೇ ಥ್ರೆಡ್ಮಿಲ್ಗೆ ಹೋಗಬೇಕು, ನೀವೇ ವಾಕಿಂಗ್ ಮಾಡಬೇಕು, ನೀವೇ ಯೋಗ ಮಾಡಬೇಕು. ಇನ್ನೊಬ್ರು ಯಾರೋ ಯೋಗ ನೋಡ್ರಿ ಹಿಂಗನ್ರಿ ಅದನ್ನು ತಿಳ್ಕೊಳ್ಳಿ, ನಿಮಗೆ ಆರೋಗ್ಯ ಬಂದ್ಬಿಡುತ್ತೆ. ಬರಲ್ಲ. ಆ ಕಾರಣದಿಂದನೇ 6,999 ರೂಪಾಯಿಗೆ ಜ್ಯೋತಿಷ್ಯ ಹೇಳ್ಕೊಡ್ತಾ ಇದ್ದೀವಿ. 6,999 ವಿತ್ ಮೈ ಆ್ಯಪ್. ನನ್ನ ಆ್ಯಪ್ ಕೊಡ್ತಾ ಇದ್ದೀನಿ. 65,000 ಜನ ಕಲ್ತಿದ್ದಾರೆ. ಇದೇ ಶನಿವಾರ ಮೇಡಮ್ ಹೇಳ್ದಂಗೆ ಆವಾಗಲೇ ಒಂದು ಉಚಿತ ತರಗತಿಯನ್ನು ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ತಿಳ್ಕೊಳ್ಳಿ, ಓ ಈ ರೀತಿ ವೈಜ್ಞಾನಿಕ ನಿಲುಗಟ್ಟಲ್ಲಿ ಜ್ಯೋತಿಷ್ಯ ಇದೆಯಾ, ಜ್ಯೋತಿಷ್ಯ ನಂಬದೇ ಇರೋರು ಬಂದು ಕೂತ್ಕೊಳ್ಳಿ, ವಾದ ಮಾಡೋಣ ಅಲ್ಲಿ. ಪಾಪ ನಿಮ್ಗೆ ಇಲ್ಲಿ ಬರೋಕ್ಕೆ ಟೈಮ್ ಇಲ್ಲ, ನಾನು ಚಾಲೆಂಜ್ ಮಾಡ್ತೀನಿ ಬನ್ನಿ, ನಿಮ್ಗೆ ಏನಾರು ಇದೆಯಾ ರಾಹುನ ಕೇತುನ ಅಂತ ಹೇಳಿದ್ರೆ ಫ್ರೀ ಕ್ಲಾಸಸ್ ಬಂದಿದ್ದೀನಿ, ನಂಬರ್ ಇದೆ, ಎಲ್ಲ ಬೈಯೋರು ಎಲ್ಲ ಬಂದು ಕೂತ್ಕೊಳ್ರಪ್ಪ. ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಎವ್ರಿಥಿಂಗ್. ಯಾಕಂದರೆ ನೀವುಗಳು ದೇವ್ರನ್ನೇ ಬಿಟ್ಟಿಲ್ಲ, ನಮ್ಮನೇಲಿ ಬಿಡ್ತೀರ ಅಲ್ವಾ? ನೀವುಗಳು ದೇವ್ರನ್ನೇ ಬಿಟ್ಟಿಲ್ಲ. ಎಷ್ಟೋ ಜನ ತಂದೆ ತಾಯಿನೂ ಬಿಟ್ಟಿಲ್ಲ. ತಂದೆ ತಾಯಿ ದೇವರು, ಅವ್ರನ್ನೇ ಬಿಟ್ಟಿಲ್ಲ, ಅವ್ರನ್ನೇ ಬೈದು ಏನು ಮಾಡಿದೆ ನೀನು? ಎಷ್ಟೋ ಜನ ಬರ್ತಾರೆ, ಸರ್ ನಮ್ಮ ಮಕ್ಕಳು ಯಾವಾಗಲೂ ಬೈತಾ ಇರ್ತಾರೆ ಸರ್. ಯಾಕಪ್ಪ, ಏನಕ್ಕೆ ಬೈತಾ ಇದ್ದಾರೆ ಸರ್? ಏನೂ ಮಾಡೇ ಇಲ್ಲ ನೀವು ಅಂತ. ಏನು ಮಾಡಬೇಕಾಯ್ತು ನೀವು ಅಂತ ಕೇಳಿದ್ರೆ, ನಾವು ದುಡ್ಡು ಮಾಡಿ ಇಡಬೇಕಾಗಿತ್ತಂತೆ, ಆಮೇಲೆ ನಮ್ಗೆ ಆಲ್ರೆಡಿ ಜಮೀನು ಇರಬೇಕಾಗಿತ್ತಂತೆ, ಆಮೇಲೆ ನಂದು ಒಳ್ಳೆ ಪೋಸ್ಟ್ ಇರಬೇಕಾಯ್ತು ಸರ್, ನಾವು ಬಡವರು ಸರ್, ಕೂಲಿ ಮಾಡೋರು ಸರ್, ನಮ್ಗೆ ಹೆಂಗೆ ಸರ್ ಬರುತ್ತೆ? ಏನೋ ಮಕ್ಕಳಿರಲಿ ಅಂತ ಅವರು ಅವರ ಇಷ್ಟಾನುಪ್ರಕಾರ ಇದು ಮಾಡಿರ್ತಾರೆ. ಅವ್ರ ಮಕ್ಕಳು ಎಕ್ಸ್ಪೆಕ್ಟೇಷನ್, ನೋಡು ಅವ್ರ ಹತ್ರ ಇದೆ, ನಿನ್ನ ಹತ್ರ ಇಲ್ಲ. ಇವನು ಹುಟ್ಟಿರೋದೇ ಅವನ ಹಿಂದಿನ ಜನ್ಮದ ಕರ್ಮದ್ದು, ಅದ್ರ ಬಗ್ಗೆ ತಿಳಿದಲೆ ತಂದೆ ತಾಯಿನ ಬ್ಲೇಮ್ ಮಾಡೋದು. ತುಂಬ ಜನ ಬರ್ತಾರೆ, ನನಗೆ ಬಿಸ್ನೆಸ್ಗೆ ದುಡ್ಡು ಕೊಡು ಅಂತ ಪೀಡಿಸ್ತಾರೆ. ಅವ್ನಿಗೆ ಗೊತ್ತು ನನ್ನ ಪರಿಸ್ಥಿತಿ, ನಾವು ಬಾಡಿಗೆ ಮನೇಲಿದ್ದೀವಿ, ನಮ್ಮ ಹತ್ರ ₹1 ಇಲ್ಲ, ಅದು ಎಲ್ಲಿಂದಾರು ದುಡ್ಡು ಕೊಡು, ನಾನು ಬಿಸ್ನೆಸ್ ಮಾಡ್ತೀನಿ. ಈ ರೀತಿ ಹಿಂಸೆ ಮಾಡ್ತಕ್ಕಂಥ ಮಕ್ಕಳು ಇದ್ದಾರೆ. ಅವರವರ ಕರ್ಮಕ್ಕೆ ಅವರವರು ಎಲ್ಲೆಲ್ಲಿ ಹುಟ್ಟಬೇಕು ಅಲ್ಲಿ ಹುಟ್ಟಿರ್ತಾರೆ. ಅಲ್ಲಿ ನೆಮ್ಮದಿ ಉಟ್ಕೊಳ್ಳಲ್ಲ, ನೆಮ್ಮದಿಯನ್ನು ಹುಟ್ಟಾಕೊಳ್ಳೋದಿಲ್ಲ, ಬರೀ ಕಿತಾಪತಿ. ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಇದೆಲ್ಲ ಆಂತರಿಕವಾಗಿ ಮಾನಸಿಕವಾಗಿ ನೊಂದಿರ್ತಕ್ಕಂಥ ಅನೇಕ ಮನುಷ್ಯರು ಭೂಮಿ ಮೇಲೆ ಇದ್ದಾರೆ. ಅದಕ್ಕೆ ಒಂದೇ ಒಂದು ರಾಮಬಾಣ ಅಂತಂದರೆ ಜ್ಯೋತಿಷ್ಯ ಶಾಸ್ತ್ರ. ಆ ಜ್ಯೋತಿಷ್ಯ ಶಾಸ್ತ್ರ ನೀವೇನು ಓದಿಲ್ಲ ಅಂದರೂ ಪರವಾಗಿಲ್ಲ, 2ನೇ ಕ್ಲಾಸ್ ಓದಿದ್ರೂ ಪರವಾಗಿಲ್ಲ, ಸರ್ ಹೆಬ್ಬೆಟ್ಟು ಅಂದರೂ ಪರವಾಗಿಲ್ಲ, ಜ್ಯೋತಿಷ್ಯ ನೀವು ಕಲಿಬೋದು, ಸುಲಭವಾಗಿದೆ. ಕಲಿಯೋ ಮನಸ್ಸಿದ್ದರೆ, ಕಲಿತಕ್ಕಂಥ ಆಸಕ್ತಿ ಇದ್ದರೆ, ನನ್ನ ಜೀವನದಲ್ಲಿ ಏನಾದ್ರು ಬದಲಾವಣೆ ಮಾರ್ಪಾಡು ತರಬೇಕು ಅಂತಂದರೆ ಪ್ರತಿಯೊಬ್ಬರು ಜ್ಯೋತಿಷ್ಯ ನೋಡಬೇಕು. ಇವತ್ತು ಯಾವ್ಯಾವ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಲ್ಲ ಬಾಕ್ಲು ಹಾಕೊಂಡು ಕೀ ಆದಮೇಲೆ ನಮ್ಮ ಹತ್ರ ಬಂದು ಕಲ್ತವ್ರೆ. ನಾನು ಓಪನ್ ಕೀ ಹಾಕೊಂಡು ಬಂದಮೇಲೆ ಕಲಿತಾ ಇದ್ದೀನಿ, ಆ ಕೀ ಓಪನ್ ಮಾಡೋಕ್ಕಿಂತ ಮುಂಚೆ ಕಲಿಬೇಕಾಗಿತ್ತು ಅನ್ನೋ ಒಂದು ವಿಚಾರ. ಓಕೆ, ಲಾಸ್ಟ್ ವಿಚಾರ, ಜ್ಯೋತಿಷ್ಯ ಕಲ್ತಿದ ತಕ್ಷಣ ಹಣೆ ಬರನ ಬದಲಾಯಿಸೋಕ್ಕಾಗತ್ತೆ ಅನ್ನೋದು ತಪ್ಪು ಕಲ್ಪನೆ. ತುಂಬ ಜನ ಕಮೆಂಟ್ ಮಾಡ್ತಾರೆ ಕೆಳಗಡೆ, ಇವನ್ ಭವಿಷ್ಯ ಏನು ಗೊತ್ತಾ? ಒಬ್ಬ ಶಿಕ್ಷಕ, 10ನೇ ಕ್ಲಾಸ್ ಶಿಕ್ಷಕ, ಅವನದು ಭವಿಷ್ಯ ಶಿಕ್ಷಣ ಕೊಡೋದು. ಆದರೆ ಶಿಕ್ಷಣ ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, IAS ಆಫೀಸರ್ ಆಗ್ಬೋದು. ಆದರೆ ಅವರವರ ಭವಿಷ್ಯ ಅವರವರು ಕಲಿತು ಮುಂದೆ ಹೋಗ್ತಾರೆ. ಆದರೆ ಶಿಕ್ಷಕ ಆಗಿರ್ತಕ್ಕಂಥ ಭವಿಷ್ಯ ಏನು? ಶಿಕ್ಷಣವೇ ಅವನ ಭವಿಷ್ಯ. ಯಾರ್ಯಾರು ಕಳ್ಳ ಕಮೆಂಟ್ ಹಾಕ್ತಾರೆ, ಇವನ ಭವಿಷ್ಯ ಏನು ಗೊತ್ತಾ ಅಂತ, ಅವನ ಭವಿಷ್ಯ ಪಾಠ ಮಾಡೋದು, ಪಾಠವೇ ಅವನ ಮೂಲ. ಓಕೆ, ದಯವೇ ಮೂಲವಯ್ಯ ಅಂದಂಗೆ ಪಾಠವೇ ಅವನ ಮೂಲವಯ್ಯ ಅಷ್ಟೇ. ಸೊ ಅದೇ ಅವರ ಅಸ್ಟ್ರಾಲಜಿಕಲ್ ವ್ಯೂ. ಇಷ್ಟು ಮಾತ್ರ ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ. ಬಹಳ ಇನ್ಫಾರ್ಮೇಶನ್ ನೀಡಿದ್ರಿ. ಅಷ್ಟೇ ಅಲ್ಲ, ಎಷ್ಟೊಂದು ಜನ ಮನೇಲೇ ಕೂತು ಜ್ಯೋತಿಷ್ಯವನ್ನ ಕಲಿಬಹುದು ಅನ್ನೋದು ಕೂಡ ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಆನ್ಲೈನ್ ಇದೆ. ಈಗ 6,900 ಫೀಸ್ ಅಂತ ಹೇಳ್ತೀವಿ. ಮನೇಲಿ 3 ಜನ 4 ಜನ ಇರ್ತಾರೆ, ತಂದೆ ತಾಯಿ ಅಥವಾ ಗಂಡ ಹೆಂಡತಿ ಮಕ್ಕಳು ಎಲ್ಲ ಕೂತ್ಕೊಂಡು ಜ್ಯೋತಿಷ್ಯ ಕಲಿಬಹುದು. ಈ ತರ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ನಕ್ಷತ್ರನಾಡಿಯಿಂದ ಮಾತ್ರನೇ. ಇವತ್ತು ಏನು ನೋಡ್ತಾ ಇದ್ದೀರಾ ಅಲ್ಲೆಲ್ಲ ಅಷ್ಟು ಜನನೂ ನಮ್ಮ ಸ್ಟೂಡೆಂಟ್ಸು, ಯಾವುದೋ ಜಾತ್ರೆದಲ್ಲ ಫೋಟೋ ಇದು. ಇವರೆಲ್ಲ ಪುಸ್ತಕ ಇಟ್ಕೊಂಡು ಎಲ್ಲ ಪ್ರತಿಯೊಂದರಲ್ಲೂ ನೀವು ಪುಸ್ತಕ ನೋಡ್ತೀರಾ ನೋಡಿ, ಪ್ರತಿಯೊಂದರಲ್ಲೂ ನಾನು ನಿಂತಿರ್ತೀನಿ, ಪ್ರತಿಯೊಂದರಲ್ಲೂ ಪುಸ್ತಕ ತೊಗೊಂಡು ಬರಿತಾ ಇದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ಪಾಠವನ್ನೇ ಹೇಳ್ಕೊಟ್ಟಿರ್ತಕ್ಕಂಥದ್ದು 65,000. ಇನ್ನು ಡೌಟು, ಯಾಕಂದರೆ ಆವಾಗಲೇ ಹೇಳಿದ್ನಲ್ಲ, ಇನ್ನೊಬ್ಬರು ಹೇಳಿದ್ರೇ ಅವ್ರು ಹೋಗೋದು ಅಂತ. ಇಲ್ಲಿ ತೋರಿಸಿದ್ದೀವಿ.
ಇನ್ನೊಬ್ಬರು ಕರ್ಕೊಂಡ್ಬಂದು ಅವರೇ ಮಾತಾಡಿದ್ದಾರೆ ವಾಲಂಟಿಯರ್ ಆಗಿ. ನಿಮ್ಮ ಸ್ಟೂಡೆಂಟ್ಸ್ಗಳು, ನಿಮ್ಮಿಂದ ಕಲ್ತಂತ ಸ್ಟೂಡೆಂಟ್ಸ್ಗಳೇ ಮಾತನಾಡಿದ್ದಾರೆ. ಸೊ ಯಾವ ರೀತಿ ಅವ್ರಿಗೆ ಈ ಜ್ಯೋತಿಷ ಕಲ್ತಾದ್ಮೇಲೆ ಯಾವ ರೀತಿಯಾದಂಥ ಒಳ್ಳೇದಾಗಿದೆ ಅಥವಾ ಕಲಿಯೋಕೆ ಏನು ಸ್ಫೂರ್ತಿ ಕೊಡ್ತು, ಕಲ್ತಾದ್ಮೇಲೆ ಏನಾಗಿದೆ ಅನ್ನೋದನ್ನ ಹೇಳಿದ್ದಾರೆ. ಸೊ ಅದನ್ನ ತೋರಿಸ್ತಾ ಇಷ್ಟು ಒಳ್ಳೆ ಮಾಹಿತಿನ ನೀಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿದ್ದೆ ಸರ್ವೇ ಜನ ಸುಖಿನೋ ಭವಂತು. ಸೊ ನೋಡೋದಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ನಕ್ಷತ್ರ ನಾಡಿ ಕಾರ್ಯಕ್ರಮ. ಹಾಗೆ ನೀವು ಕೂಡ ಈ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. 11ನೇ ತಾರೀಕು ಕ್ಲಾಸಸ್ ಶುರು ಆಗುತ್ತೆ. ಸೊ ಕ್ಲಾಸಸ್ ಸಿಲೆಬಸ್ ಏನಿರುತ್ತೆ, ಕ್ಲಾಸಸ್ ಏನೆಲ್ಲ ಹೇಳ್ಕೊಡ್ತಾರೆ ಅನ್ನೋದು ಖುದ್ದಾಗಿ ದಿನೇಶ್ ಗುರೂಜಿನೇ ನಿಮಗೆ ಫ್ರೀ ಕ್ಲಾಸಸ್ ಕಂಡಕ್ಟ್ ಮಾಡೋ ಮುಖಾಂತರ ಹೇಳ್ಕೊಡ್ತಾರೆ. ಅದು ಈ ಶನಿವಾರ, ಅದು 2ನೇ ತಾರೀಕು. ಸೊ ಕ್ಲಾಸಸ್ ಕಲ್ತವರು ಯಾವ ರೀತಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಾನು ಜ್ಯೋತಿಷಿಯಾಗಿ ವರ್ಕ್ ಮಾಡ್ತಿದ್ದೀನಿ. ಸ್ವಲ್ಪ ಪುರೋಹಿತಿಕೆ ಅದು ಇದು ಮಾಡ್ತಾಯಿದ್ದೀನಿ. ತುಂಬ ಕಡೆ ನಾನು ಜ್ಯೋತಿಷ್ಯ ಪರಿಚಯ ನನಗಿದೆ. ಆದರೆ ನಮ್ಮ ದಿನೇಶ್ ಗುರೂಜಿ ಅವರ ಜ್ಯೋತಿಷ್ಯ ಹೇಳ್ತಕ್ಕಂಥ ರೀತಿಯೇ ಬೇರೆ.